ಇನ್ನು ಶಿವಮೊಗ್ಗದಲ್ಲಿ ಹೋಟೆಲ್ ಬಾಗಿಲು ಹಾಕದಿದ್ದಕ್ಕೆ ಕಾರ್ಮಿಕನನ್ನ ಥಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಕಾರ್ಮಿಕನಿಗೆ ಪೊಲೀಸ್ ಒಬ್ರು ಹಿಗ್ಗಾಮುಗ್ಗಾ ಥಳಿಸಿರೋದು. ದೊಡ್ಡಪೇಟೆಯ ಪಿಎಸ್ಐ ಕಾರ್ಮಿಕನ ಮೇಲೆ ದರ್ಪ ಮೆರೆದಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನು ಪಿಎಸ್ಐ ಕಾರ್ಮಿಕನನ್ನ ಥಳಿಸುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದ್ದು, ಹೋಟೆಲ್ ಯಾಕೆ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಹೋಟೆಲ್ನಲ್ಲಿ ಸಂಭವಿಸಿರೋ ಘಟನೆ ಇದು. ಕಾರ್ಮಿಕ ಶಾವಾಸ್ಗೆ ಪಿಎಸ್ಐ ನಾರಾಯಣ ಮಧುಗಿರಿ ಹಲ್ಲೆ ನಡೆಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ಪವರ್ ಟಿವಿಗೆ ಲಭ್ಯ ಆಗಿದೆ. ಹಲ್ಲೆಗೊಳಗಾಗಿದ್ದ ಕಾರ್ಮಿಕನನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹೋಟೆಲ್ ಕ್ಲೋಸ್ ಮಾಡಿಲ್ಲ, ಟೈಮಿಂಗ್ಸ್ ನ ಲಿಮಿಟ್ ಅನ್ನೋದಾದ್ರೆ ಪ್ರಶ್ನೆ ಮಾಡೋ ಅಧಿಕಾರ ಇದೆ. ಯಾರು ಇವರಿಗೆ ಥಳಿಸುವಂತ ಅಧಿಕಾರ ಕೊಟ್ಟರು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಹೇಳ್ತಾ ಇರುವಂತಹ ಪ್ರಶ್ನೆ. ದರ್ಪ ಮೆರೆಯುವಂಥದ್ದು ಅಧಿಕಾರ ಕೈಯಲ್ಲಿದೆ, ಕೈಗೊಂದು ಲಾಠಿ ಕೊಟ್ಟಿದ್ದಾರೆ ಅಂತ ಸಿಕ್ಕವ್ರ ಮೇಲೆಲ್ಲ ಸವಾರಿ ಮಾಡ್ಬಿಡ್ತೀವಿ ಅಂತ ಹೋದ್ರೆ ಅದರ ಪರಿಣಾಮ ಸರಿಯಾಗಿರೋದಿಲ್ಲ ಅನ್ನುವಂಥದ್ದನ್ನ ಸರ್ಕಾರ ಈಗಾಗಲೇ ಅನೇಕ ಬಾರಿ ತೋರಿಸಿದೆ. ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ನೋಡಿದ್ದೀವಿ. ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಸಾರ್ವಜನಿಕರನ್ನ ಹೊಡೆಯೋದು, ಅವಾಚ್ಯವಾಗಿ ನಿಂದಿಸೋದು, ಇದೆಲ್ಲವೂ ಕೂಡ ತಪ್ಪು ಅಂತ ಹೇಳಿ ಗೃಹ ಇಲಾಖೆನೇ ಬಹಳ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಅನೇಕ ಪ್ರಕರಣಗಳ ತಗೊಂಡಿರೋದನ್ನು ನೋಡ್ತಾ ಇದ್ದೀವಿ. ಅದರಂತೆ ಇದೀಗ ಈ ಅಧಿಕಾರಿಗಳ ಮೇಲೆ ಕೂಡ, ದೊಡ್ಡಪೇಟೆಯ PSI ಮೇಲೆ ಕೂಡ ಕ್ರಮ ಆಗುತ್ತಾ ಅನ್ನೋದು ಪ್ರಶ್ನೆ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಹೋಟೆಲ್ ಬಾಗಿಲು ಬಂದ್ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಬಂದಂತಹ 3-4 ಜನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕಾರ್ಮಿಕನನ್ನ ಲಾಠಿ ತಗೊಂಡು ಥಳಿಸುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಆ ಕಾರ್ಮಿಕನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವ ಡೀಟೇಲ್ಸ್ ಇದೆ. ದೊಡ್ಡಪೇಟೆಯ PSI ಕಪ್ಪಾಳಕ್ಕೆ ಬಾರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ದರ್ಪ ಮೆರಿಬೇಕು ಅಂತ ಅನ್ನಿಸ್ತಿದೆ. ಹಾಗೆ ಅವರ ಜೊತೆಯಲ್ಲಿದ್ದಂಥ ಸಿಬ್ಬಂದಿ ಲಾಠಿ ತಗೊಂಡು ಆ ಕಾರ್ಮಿಕನ ಮೇಲೆ ಹಲ್ಲೆ ಮಾಡುವಂಥದ್ದನ್ನು ನೋಡ್ತಾ ಇದ್ದೀವಿ. ಗೃಹ ಇಲಾಖೆ ಇದನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ಹೋಟೆಲ್ ಬಾಗ್ಲು ಲೇಟ್ ಆಗಿ ಆದ್ರೂ ಇನ್ನ ಹಾಕಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಬಹುದು ಅಥವಾ ಅಲ್ಲೇ ನಿಂತು ಬಾಗಿಲು ಹಾಕಿಸ್ಬೋದು. ಬಟ್ ಹೊಡೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಈಗ ಏನು ಹೋಟೆಲ್ ಮಾಲೀಕರ ಮೇಲೆ ಅವರು ದರ್ಪ ಎಸಗಬೇಕಾಗಿತ್ತು, ಹೋಟೆಲ್ ಮಾಲೀಕರಿಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಈ ಒಂದು ಏನು PSI ಇತ್ತೀಚೆಗೆ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಬಂದಂತಹ PSI ನಾರಾಯಣ ಮಧುಗಿರಿ ಎಂಬಂತಹ ವ್ಯಕ್ತಿ ಈ ರೀತಿಯಲ್ಲಿ ಶಾವಾಸ್ 24 ವರ್ಷ ಏನಿದೆ ಈ ಶಾವಾಸ್ ಈ ಕಾರ್ಮಿಕನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ನೀವು ನೇರವಾಗಿ CCTV ದೃಶ್ಯದಲ್ಲಿ ಕಾಣಬಹುದು. ಮನ ಬಂದಂತೆ ಥಳಿಸಿರುವ ವಿಡಿಯೋ ಇದೀಗ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. PSI ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯ CC ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಹಲ್ಲೆಗೊಳಗಾದ ಯುವಕನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಏನು ಅಂತ ಅಂದ್ರೆ ಈ ಹೋಟೆಲ್ ಮಾಲೀಕರಿಗೆ ಪ್ರಶ್ನೆ ಮಾಡಬಹುದಾಗಿತ್ತು, ಆದ್ರೆ ಕಾರ್ಮಿಕರನ್ನು ಹಿಡಿದು ಥಳಿಸುವಂತಹ ಘಟನೆ ಏನಿತ್ತು, ಅಗತ್ಯ ಏನಿತ್ತು ಅನ್ನೋದು ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿರುವಂತದ್ದು. ಶಿವಮೊಗ್ಗದಲ್ಲಿ ಏನು ಕಾರ್ಮಿಕರಿಗೆ ಹೀಗೆ ಹಿಗ್ಗಾಮುಗ ಥಳಿಸಿರುವ ದೊಡ್ಡಪೇಟೆ PSI ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಕೂಡ ಇದೀಗ ಒಂದು ಆರೋಪವನ್ನ ಮಾಡ್ತಿರುವಂತದ್ದು, ಜೊತೆಗೆ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಮೋಹನ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.